ಸಿನಿಮಾಗೆ ಮತ್ತೊಂದು ಸ್ಟ್ರೆಂತ್ ಅಂದರೆ ರಾಜ್ಬಿ ಶೆಟ್ಟರು ನಿನ್ನೆ ವೇದಿಕೆ ಮೇಲೆ ಅಂದರೆ ಒಂದು ಸಕ್ಸಸ್ ಸಿಕ್ಕಿದಾಗ ಅಂದರೆ ಸೂಫ್ರಮ್ ಸೋ ಸಿನಿಮಾಗೆ ಮೊದಲ ಒಂದು ಟಿಕೆಟ್ ಏನು ದುಡ್ಡಿದೆ ಅದು ಇಟ್ಕೋತಾರೆ. ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಆ ಒಂದು ಲಕ್ಷ್ಮಿ ಅಂತಿದೆಯಲ್ಲ ಅದು ನಿಂಗೆ ಕೊಡಬಾರ್ದು ಅಂತ. ಸೊ ಅದು ಯಾವುದೋ ಮೂವಿ ಇಲ್ಲದೆ ಅದು ಅವ್ರಿಗೆ ಬಂದಂಥ ದುಡ್ಡನ್ನು ಈ ಸಿನಿಮಾ ಇದೇ ಥರ ಹೋಗಲಿ ಸರ್, ನಾನು 1000 ಕೋಟಿ ತಲುಪಲಿ ಅಂತ ಮಾತು ಹೇಳ್ಬಿಟ್ಟು ಕೊಡ್ತಾರಲ್ಲ ಸರ್, ಆ ಥರದೊಂದು ಗುಣ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್. ಪಾಪ ಅವರು, ನಾನು ಕ್ಯಾರವನಲ್ಲಿದ್ದೆ, ಸಡನ್ನಾಗಿ ಬಂದರು. ನಾನು ಎಲ್ಲರಿಗೂ ಒಂದೊಂದು ಕ್ಯಾರವನ್ ಮಾಡಿಸಿದ್ದೆ, ಉಪ್ಪಿ ಸರ್ಗೆ, ರಾಜ್ ಸರ್ಗೆ, ಎಲ್ಲರಿಗೂ. ನಾನು ರಾಜ್ ಸರ್ಗೇನೋ ಮಾಡಿದಾರೋ ಇಲ್ವಾ ಅಂತ ಅವ್ರಿಗೆ ಗೊತ್ತಿಲ್ವಾ, ಯಾಕಂದ್ರೆ ತುಂಬ ಸಿಂಪಲ್, ಅವ್ರು ಏನು ಕೇಳೋದು ಇಲ್ಲ, ಇದೆಯಾ ಇಲ್ಲ ಅಂತ. ಇಲ್ಲಿ ಬಂದುಬಿಟ್ರು, ಸರ್ ನಿಮ್ಮ ಕ್ಯಾರವನೆಲ್ಲ ಇದೆ ಸರ್ ಅಂತ. ನಾನು ಕ್ಯಾರವನ್ಗೆಲ್ಲ ಬಂದೆ, ನೀವು ಮಾತಾಡ್ಸೋಕ್ಕೆ ಬಂದೆ ಅಂತಂದ್ರೆ, ಹೌದು ಸರ್ ಓಕೆ ಅಂತಂದೆ. ಆಮೇಲೆ ಜೋಬಿನ ತೆಗೆದ್ರು, ನೋಡಿ ಇದು ಸೂಫ್ರಮ್ ಸೋ ಮೊದಲನೇ ಕಲೆಕ್ಷನ್ದು 1000 ರೂಪಾಯಿ ಇದೆ, 500 ರೂಪಾಯಿ ನಿಮಗೆ, 500 ರೂಪಾಯಿ ಪ್ರೊಡ್ಯೂಸರ್ ಕೊಡೋಕ್ಕೆ ಬಂದಿದ್ದೀನಿ. ಇಟ್ ವಾಸ್ ವೆರಿ ಎಮೋಷ್ನಲ್. ತುಂಬ ನೀವು ಹೇಳ್ದಂಗೆ ಅದು ಲಕ್ಷ್ಮಿ, ಅದು ಸಕ್ಸಸ್ಸು. ಒಬ್ಬರಿಂದ ಒಬ್ರಿಗೆ ಯಾರು ಏನು ಬೇಕಾದ್ರೂ ಹಂಚ್ಕೊತಾರೆ ಸರ್, ಸಕ್ಸಸ್ ಯಾರು ಹಂಚ್ಕೊಳ್ಳಲ್ಲ. ಬಿಕಾಸ್ ಸಕ್ಸಸ್ಸು ಹಂಚ್ಕೊತೀನಿ ಅನ್ನೋ ವ್ಯಕ್ತಿತ್ವ ಇದೆಯಲ್ಲ, ಹ್ಯಾಟ್ಸ್ ಆಫ್. ಅವರು ಕೂಡ ಕೆಲವು ಸೀನು, ಇದೊಂದು ಸೀನಲ್ಲಿ ಹೀಗೆ ಮುಟ್ಟಬಾರೋ ಅಂತಾರಲ್ಲ, ಆ ಸೀನಲ್ಲಿ 104 ಜ್ವರ ಅವ್ರಿಗೆ. ಅಂದರೆ ಯಾವ ಲೆವೆಲ್ ಜ್ವರ ಅಂದರೆ, ಈ ಶಾರ್ಟ್ ಇಲ್ಲಿ ತೆಗಿತಾ ಇದ್ವಿ ಮಳೆಯಲ್ಲಿ, ಕಟ್ ಅಂದಿದ ತಕ್ಷಣ ಅಲ್ಲಿ ಹೋಗಿರ್ತಾರೆ, ಏನಂತ ನೋಡೋದು ಅಲ್ಲಿ ವಾಮಿಟ್ ಮಾಡ್ತಿರ್ತಾರೆ. ವಾಮಿಟ್, ಸರ್ ಬೇಡ ಸರ್, ಶೂಟಿಂಗ್ ಬೇಡ ಸರ್, ಇಲ್ಲ ಒಂದು 2 ನಿಮಿಷ ಕೊಡಿ, ಏನಾಗಲ್ಲ, ಇವತ್ತು ಕ್ಯಾನ್ಸಲ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ತಿರ್ಗಾ ವಾಮಿಟ್ ಮಾಡಿ ಇಮಿಡಿಯೇಟ್ ಟೇಕ್. ತಿರ್ಗಾ ಅದೆಲ್ಲ ತುಂಬ ರಶ್ಶು, ಅದು ಆ ಎಪಿಸೋಡ್ ಸ್ವಲ್ಪ ಟಫ್ ಇದೆ. ತಿರ್ಗಾ ಮಾಡ್ತಾರೆ, ಅವ್ರಿಗೆ ಆಗ್ತಾಯಿಲ್ಲ, ಫುಲ್ ಮಳೆ ನೀರು, ಟಕ್ಕಂತ ಮಳೆಯೆಲ್ಲ ಆಫ್ ಮಾಡ್ತೀವಿ, ತಂದು ಬಿಸಿ ಎಲ್ಲ ಇಡ್ತೀವಿ, ಆ ಬಿಸಿ ಹಿಡಿದ್ರೆ ತಿರ್ಗಾ ವಾಮಿಟ್ ಬರ್ತದೆ, ತಿರ್ಗಾ ಹೋಗಿ ವಾಮಿಟ್ ಮಾಡ್ತಾರೆ. ಅಯ್ಯೋ ಅವರೆಲ್ಲ ಏನು ಹೇಳಬೇಕು, ನನಗೆ ಒಂಥರ ಏನಕ್ಕೋ ಇಷ್ಟೆಲ್ಲ ಹಿಂಸೆ ಕೊಟ್ಕೊಂಡು ಮಾಡಬೇಕೇನೋ ಅಂತ ನನ್ನ ಮೇಲೆ ಒಂಥರ ಬೇಜಾರಾಗಿದೆ. ಬಟ್ ಅವ್ರು ಯಾರು ಆ ಥರ ತೋರಿಸಿಲ್ಲ. ಸರ್, ಎಲ್ಲೊಂದು ಕಡೆ ಡೈರೆಕ್ಟ್ ಆದಾಗ ಒಂದು ಕ್ಷಣಕ್ಕೆ ರಾಜ್ಬಿ ಶೆಟ್ಟಿ ಅವರಾಗಿ, ಒಂದು ಕ್ಷಣಕ್ಕೆ ಶಿವಣ್ಣ ಆಗಿ, ಒಂದು ಕ್ಷಣಕ್ಕೆ ಉಪ್ಪಿ ಅವ್ರಿಗೆ ಕಾಣಿಸ್ಕೊತಾ ಇದ್ದಾರೆ ಥಿಂಕಿಂಗ್ ಲೆವೆಲಲ್ಲಿ. ಯಾಕಂದರೆ ಸಿನಿಮಾದ ಟ್ರೈಲರ್ ಆರಂಭ ಆಗುತ್ತಲ್ಲ ಸರ್, ಗೌರಿ ಮೇಲೆ ಹುಟ್ಟಿದ್ದ ಒಂದು ದಿನಾಂಕನೋ ಸತ್ತದ ದಿನಾಂಕನೋ ಇರುತ್ತೆ, ಮೊದಲೇ ಡ್ಯಾಸ್ ಇದೆಯಲ್ಲ, ಇದೆಲ್ಲ ಉಪ್ಪಿ ಸ್ಟೈಲಲ್ಲಿ ಇರುವಂಥ ಒಂದಷ್ಟು ಎನ್ಲೈನ್ಮೆಂಟ್ ಅಂತ ಒಂದಷ್ಟು ಥಿಂಕಿಂಗ್ ಯೋಚನೆಗಳು. ಸೊ ಅದನ್ನು ಐಡಿಯಾಲಜಿಯಾಗಿ ಇಟ್ಕೊಂಡು ಸಿನಿಮಾದ ಕಥೆನೇ ಬಿಟ್ಟುಕೊಡದೆ ವಿಷಯ ಹೇಳೋದು ತುಂಬ ಚೆನ್ನಾಗಿದೆ ಸರ್. ಈ ಡ್ಯಾಸೇ ಬದುಕೋನು ಅಂಥದ್ದು ಅದು ತುಂಬ ಡೆಪ್ತ್ ಇರೋ ಡೈಲಾಗ್ಸ್, ನನಗೆ ತುಂಬ ಇಷ್ಟ ಆದಂಥ ಡೈಲಾಗು. ಅದರಲ್ಲದೆ ಅದು ಎಲ್ಲ ಡೆಪ್ತ್ ಇದೆ. ಆ ಬ್ಲ್ಯಾಂಕೇ ಲೈಫು. ಒಂದ್ಸತಿ ಏನು ಮಾಡ್ತೀವಿ, ಆ ಬ್ಲ್ಯಾಂಕ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿರ್ತೀವಿ, ಈ ಡೆಡ್ ಎಂಡ್ ಮರ್ತೋಗ್ಬಿಡ್ತೀವಿ, ಸಾವಿನ ಡೆಡ್ ಎಂಡ್ ಮರ್ತೋಗ್ಬಿಟ್ಟಿರ್ತೀವಿ, ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿರ್ತೀವಿ. ಯಾವತ್ತೋ ಒಂದು ದಿನ ಸಾಯಲೇಬೇಕಲ್ಲ ಅನ್ನೋದು. ಇನ್ನೊಂದೊಂದು ಸತಿ ಏನಾದರೂ ಸಾವು ರೀಚ್ ಆಗಿಬಿಟ್ಟಿರ್ತೀವಿ, ಇದನ್ನು ಎಂಜಾಯೇ ಮಾಡಿರಲ್ಲ. ಸೊ ಅದು ಆ ಡೈಲಾಗ್ ನನ್ನ ತುಂಬ ಫೇವ್ರೆಟ್ ಡೈಲಾಗ್ ಸರ್. ಸಿನಿಮಾದ ಮೇಕಿಂಗ್ ವಿಚಾರದಲ್ಲಿ ಸರ್, ಆರಂಭದಲ್ಲಿ ಏನೇನೋ ಬಂತು ವಿಚಾರಗಳು, ಬಟ್ VFX ಅಂತ ಬಂದಾಗ ಸರ್ ಇವತ್ತು ತೋರಿಸ್ಕೊಟ್ಟಿದ್ರೆ ಸರ್ ಯಾವ ರೀತಿ VFX ಮಾಡಬೇಕು ಅಂತ. ಅಂದರೆ ನಾವು ಹೇಳ್ತಿರಲಿಲ್ಲ, ನಾರ್ಮಲ್ ಆಡಿಯನ್ಸು ಸಿನಿಮಾದ ಒಂದು ತುಣುಕು ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ಜನಗೆ ಈ ಸಿನಿಮಾದ ಕ್ವಾಲಿಟಿ ಏನು ಅಂತ. ಸರ್ ಜನ ಮಾತಾಡ್ತಾ ಇದ್ದಾರೆ ಹಾಲಿವುಡ್ ರೇಂಜಲ್ಲಿರುವಂಥ ಕ್ವಾಲಿಟಿ ಅಂತ. ಖಂಡಿತ ಟ್ರೈ ಮಾಡಿದ್ದೀವಿ ಸರ್. ಕನ್ನಡದಲ್ಲಂತೂ ಇಷ್ಟು VFX ಇರೋ ಸಿನಿಮಾ ಯಾವುದು ಬಂದಿರಲಿಲ್ಲ. ಈ ಕತೆಗೆ ಆ ಥರ ಸಿಕ್ತು ನಮಗೆ. ಆಮೇಲೆ ತುಂಬ ಕಾಂಪ್ಲಿಕೇಟೆಡ್ VFX ನೀವು ಇವಾಗ ನೋಡಿರೋದು ಏನೂ ಇಲ್ಲ ಸಿನಿಮಾದಲ್ಲಿ. ಜಸ್ಟ್ ನಿಮಗೊಂದು 5% ತೋರಿಸಿದ್ದೀವಿ ಅಷ್ಟೇ. ಸಿನಿಮಾದಲ್ಲಿ ಕಂಪ್ಲೀಟ್ VFX ಈ ಲೆವೆಲ್ಗೆ ಕನ್ನಡ ಸಿನಿಮಾ ನಾನು ಹೇಳೋದು ಎಲ್ಲ ಇದಕ್ಕೂ ಕಾಂಪೀಟ್ ಮಾಡೋಷ್ಟು VFXನ ಇದರಲ್ಲಿ ನಮಗೆ ಬಂದಿದೆ ಸರ್, ಡೆಫಿನೆಟ್ಲಿ.